ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. व्यासात्मकं वानरयोगमुख्यं श्रीरामदूतं शरणं प्रपद्ये। पुच्छाय सत्यधर्मरताय च भजतां कल्पवृक्षाय नमतां कामधेनवे। सर्वರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುಪೂರ್ಣಿಮೆ ಎನ್ನುವುದರಿಗೆ ಗುರುವಾರ ಬಂದು ಅದು ಬಹಳ ವಿಶೇಷ. ನಾವು ಎಷ್ಟು ಧನ್ಯತಾ ಮನೋಭಾವದಿಂದ ಆ ಜಗನ್ನಾಥಗೆ, ಅನ್ನಪೂರ್ಣೇಶ್ವರಿಗೆ ಸದಾ ಆಭಾರಿಯಾಗಿ ಈ ಟ್ರಸ್ಟಿನವರಿಗೂ, ಸಮನ್ವಯ ಟ್ರಸ್ಟಿನವರಿಗೂ, ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ತೆರೆಯಿಂದ ಒಂದಿಯೂ ಎಲ್ಲ ಶ್ರಮಿಸಿ ಎಲ್ಲರೂ ಕೂಡ ಈ ಗುರುಪೂರ್ಣಿಮೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಇದನ್ನೆಲ್ಲ ನೋಡ್ತಾ ಇರೋದ್ರ ಈ ಭಕ್ತರನ್ನು ನೋಡ್ತಾ ಇದ್ರು ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಭಕ್ತರಿಗೂ ಕೂಡ ಭಕ್ತಿಯ ಭಾವನಾತ್ಮಕವಾದ ಸಂಬಂಧಗಳು ಆ ಗುರುವಿನಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೊಡ್ತಾ, ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲೂ ನಾವು ಗುರುಪೂರ್ಣಿಮೆಯನ್ನು ಮಾಡ್ತೇವೆ. ಇಂದು ವೇದವ್ಯಾಸರ ಜನನ ದಿನ, ಜನಿಸಿದ ದಿನ. ಹಾಗಾಗಿ ವ್ಯಾಸ ಪೂರ್ಣಿಮೆ ಅಂತ ನಾವು ಕರೀತೇವೆ. ಯಾಕೆ ವೇದವ್ಯಾಸರು ಅಂತ ನಾವು ಕರಿತೀವಿ ಅನ್ನೋದಾದ್ರೆ, ಶತಮಾನಗಳ ಹಿಂದೆ ದೇವತೆಗಳಿಗೆ ಒಂದೇ ವೇದ ಆಗಿತ್ತು. ಆ ವೇದವನ್ನ 4 ಭಾಗಗಳಾಗಿ ವಿಂಗಡಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಧರ್ಮವೇದ.